ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ವ್ಯೂವರ್ಸ್ ಅಂಡ್ ಸಬ್ಸ್ಕ್ರೈಬರ್ಸ್? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋ ನೋಡಿದ್ರೆ ನಮ್ಮ ಚಿಕ್ಕಮ್ಮ ಅವರು ಹೊಸ ಮನೆ ಗೃಹ ಪ್ರವೇಶಕ್ಕೆ ಏನ್ ಗಿಫ್ಟ್ ತಗೊಂಡ್ವಿ, ಏನೆಲ್ಲ ಅರೇಂಜ್ಮೆಂಟ್ಸ್ ಆಯ್ತು ಅಂತ ಎಲ್ಲ ಹಾಕಿದ್ದೆ. ಅಂಡ್ ಇವತ್ತಿನ ವ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋನ. ಸೊ ನಿನ್ನೆಗೆ ಎಲ್ಲಿ ಸ್ಟಾಪ್ ಆಗಿತ್ತಲ್ಲ, ಸೊ ಅಲ್ಲಿಂದಾನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ ನ ಇಡಕ್ಕೆ ಟ್ರೈ ಮಾಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೀವು ನೋಡಿದ್ರಲ್ಲ ನಿನ್ನೆ ನಾನು ಬರೋಷ್ಟರಲ್ಲೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಈಗ ರಾಕ್ ಕ್ಲಿಪ್ಪಿಂಗ್ಸ್ ಆಗ್ತದೆ. ಸೂಪರ್ ಆಗಿದೆ ಅಲ್ಲ ಆಂಟಿ? ಹೆಂಗನ್ಸ್ತು ಶೋಭಾ ಆಂಟಿ? ಸೂಪರ್ ಆಗಿದೆ. ಹೆಂಗಿದೆ ಚಿಕ್ಕಪ್ಪ? ಸೂಪರ್ ಇದು ಕಮಕಮರ ಮಲ್ಲಿಗೆ ಇತ್ತಲ್ಲ, ಎಲ್ಲ ಆಗೋಯ್ತಾ? ಮಲ್ಲಿಗೆ ತಗೋ, ಎಲ್ಲ ಇತ್ತಲ್ಲ ಕೊಡು. ಪಿನಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇಟ್ಬಿಡು ಪಿನಿ. ದೀಪ ದೀಪ ಮನ್ಸದ್ದ ನಮ್ಮ ಮಮ್ಮಿ ನೋಡಿ ಹಾರ ಅಂತೆ ಫ್ರೆಂಡ್ಸ್, ಅವನಿಗೆ ಹಾರ ಬೇಕಂತೆ. ನೋಡಿ ಆ ಮಗು ಎಷ್ಟು ಚೆನ್ನಾಗಿ ಕೂತೈತ್ ನೋಡಿ. ಫೋನಮ್ಮ ಚಿಕ್ಕಪ್ಪ ಹಂಗೆ ನೋಡ್ರಿ ಇಲ್ಲಿ ಫೋಟೋಗೆ. ಕ್ಷೇಮಸ್ಥೈರ್ಯ ಧೈರ್ಯ ನಾಮ ಅತ್ಯಂತ ಸುಮಬಲ ವಾಕ್ಯರ್ಥಂ ನಾಮ ನಕ್ಷತ್ರ ವಶಾತ್ ನಾಮ ರಾಶಿ ವಶಾತ್ ಜನ್ಮ ನಕ್ಷತ್ರ ವಶಾತ್ ಜನ್ಮ ರಾಶಿ ವಶಾತ್ ಏದೋಷಮಲಿತ ತದ್ದೋಷಮರ್ಯಾದಾರ್ಥಂ ಅಸ್ಮಿನ್ ಗೃಹದುತ್ಯರ್ಥಂ ಅನ್ಯಜನ ಪ್ರವೇಶಾಂಗಕಾಲ ದೋಷಂ ಸುಗಂಧಿಚಾಟು ಮನೋಹರಂ ಕವಿರಾಜ್ ಸ್ವಾಮಯುಕ್ತಂ ಸೂಕ್ಷ್ಮೋಯಂ ಪ್ರತಿರುಚ್ಛೇದಾಂ ಮೂಢಮಂತ್ರದಿರಾಹುಕೇತ ಜಾತವೇದೋ ಲಕ್ಷ್ಮೀ ಧ್ರುವ ವಾಕೌನಿ ಚಿಕ್ಕಿಯ. ಅಮ್ಮ ನಿಂಗೆ ಕಾಣಿಸ್ತಾ ಇದೆ, ಸ್ವಲ್ಪ ಸ್ಮೈಲ್ ಮಾಡು. ಯೂಟ್ಯೂಬ್ ಮಾಡು. ಘಾಟಿ ಅವರು ಫ್ಯಾನ್ಸ್. ಘಾಟಿ ಫ್ಯಾನ್ಸ್ ಈ ಬೆಟ್ಟು ಮಧ್ಯ ಅಂಗುಷ್ಟ ಕನಿಷ್ಠಿಕ ತತ್ವಾಗ್ರಹಿತ್ವ ಅಂತ ಇದು ಅಂಗುಷ್ಟ, ಇದು ಕನಿಷ್ಠಿಕ. ಇಲ್ಲಿಂದ ಕಿಸಿ ಒಬ್ಬರು ಆಶೀರ್ವಾದ ಮಾಡ್ತಾರೆ. ಇಲ್ಲಿಂದ ಬರ್ಬೇಕು, ಇಲ್ಲಿಂದ ಯಾವ ಮಾಡ್ತಿರೋ 2000 ಅದ್ ನೋಡ ಚಿನ್ನಿ ಪಾಪ ಎಕ್ಸಲೆಂಟ್ ಆಗಿ ಕೂತಿದೆ. ಅಲ್ಲ ನೀವು
ಸ್ವಲ್ಪ ಹಿಂದೆ ಕುಣಿಸ್ಕೊಳ್ಳೋದು ಬ್ಲಾಸ್ಟ್ ಆದ್ರೆ ರೂಪಿಮಾ ರೂಪೇಶ್ స్వామిಗಳು వాళ్ళకి బిడ్లకి ఎవరన్నా 20 రూపాయలు ఇచ్చేవాళ్ళు ఉన్నారు. అమ్మా ఊరికే బొట్లు పెట్టేది కాదు, కాసులు ఇవ్వాల వానికి. ఓం శతమానం భవతి ఆయుష్యేంద్రియ ప్రతిష్టతి దీర్ఘామాయో సుమంగళీర్యం పదోరిమాగం పశ్యేవతాంతరిక్షం సుమంగళీ భవ ఉత్తరోత్తరాభివృద్ధిరస్తు ధనం ధాన్యం అత్యర్థాయా విభోజనా భవతి మాతా ఆయుష్మంతం కరోతు వాం చంద్రాభాం లక్ష్మీ శానాం సూర్యాభాంతి అభితరే చంద్ర సూర్యాగ్ని సర్వాభాం महालक्ष्मी उपात्महे धनमत्य धनं वायुः धनामिन्द्रो बृहस्पति वरुणं धनमस्तुते वैरतेय सोमं पिबतो रुदः गोमं तनश्चतो विनोमन्यं ददातु सोमिति नक्रो जरो चमाश्चर्यं नरो भवनानुभाविति भवन्ति गुणपुण्यानां भक्तानां प्रीतुक्तमेतदा वरदं तु देवी पावनदेवो आप्रत्यविपितः पद्मा प्रिये पद्मिनी पद्महस्ते पद्मालये विश्वात्मने विष्णुमनोनुमूले तत्वा पद्ममेकति तत्वा ध्याना पद्महसनात्ता विपुल घटिधनी पद्मभद्राय दाक्षी गंभीरा वत्सनाभि तनवत्समितनुप्रोत्तरीया लक्ष्मी दिनगजेन्द्रैः मणिगणगजितैस्नाचिताय वैनो नित्यं सा वदतु गृहे सर्वमाङ्गल्यैः लक्ष्मी ಸ್ವಲ್ಪ ಕೈ ಕೆಳಗಡೆ ಇಟ್ಕೊಳ್ಳಿ. ಅಂಕಲ್ ಅದನ್ನ ಸ್ವಲ್ಪ ಹಿಂದೆ ಇಟ್ಕೊಂಡ್ಬಿಡಿ. ರೂಪೇಶ ಸಂದರ್ಭದಲ್ಲಿ ರೂಪೇಶ್ ಮತ್ತು ಸೌಂದರ್ಯ ಕುಟುಂಬದವರು ಅವರು ಮನೆ ಹೆಣ್ಮಗಳಿಗೆ ನಮಸ್ಕಾರ ಮಾಡಿಕೊಟ್ಟಂತ ಚಿನ್ನದ ಆಭರಣ. ನಮಸ್ಕಾರ ಸುಮ್ಮನೆ ಬೇರೆ
ఇట్లా పెట్టి సెటిల్ అయ్యండి అమ్మ ನೀರು ಇದ್ಬಿಟ್ರು ಹೋಗ್ರಿ ಮಲಗಿರೋರ್ಗೆ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಹೇಳಿದ್ವಿ. ಹ್ಯಾಪಿ హ్యాపీ బర్త్డే మామ. రమేష్ హ్యాపీ బర్త్డే రప్ప. 100 ఏళ్ళు బాగుండ్రా. ಫ್ರೆಂಡ್ಸ್ ನೋಡಿ, ಈ ತರ ಡೆಕೋರೇಷನ್ ಎಲ್ಲ ಮಾಡ್ಕೊಡ್ತಾಳೆ ನಮ್ಮ ಮೇಘನ. ಪಾರ್ಟ್ ಟೈಮ್ ಜಾಬು. ಈ ತರ ಒರಳ್ಕಲ್ ಇವೆಂಟ್ ನೋಡಿ, ಈ ತರದೆಲ್ಲ ಸಿಗುತ್ತೆ. ನಿಮ್ಗೆ ಬೇಕಂದ್ರೆ ಮೇಘನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಫುಲ್ ಇದೆಲ್ಲ ಡೆಕೋರೇಷನ್ ಆದ್ಮೇಲೆ ತೋರಿಸ್ತೀನಿ. ಇನ್ನ ಗೊಂಬೆಗಳೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಇವಳ ಹತ್ರ. ಎಲ್ಲ ಇಟ್ಕೊಂಡೋಳು ಅವ್ರ ಮನೆಯಲ್ಲಿ ನೋಡಿ ಹೆಂಗೆ. ಏನ್ ಹೆಸರು ನಿಂದ ಇವೆಂಟ್ಸ್ ಹೆಸರು? ಡಾಕ್ಟರ್ ಇವೆಂಟ್ಸ್. ಏನ್ ಇವೆಂಟ್ಸ್ ನಿಮ್ದು ಫ್ರೆಂಡ್ಸ್? ಈ ತರ ಒರಳ್ಕಲ್ಲು ಆತರ ಹಿಂಗೆ ರುಬ್ಬೋದು, ರಾಗಿ ರುಬ್ಬೋದು, ಹಿಂಗೆ ತುರುವುದು, ಇದೆಲ್ಲ ಸಿಗುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನಾನು ಹೇಗ್ ಮಾಡಿದ್ರು ಅಂತ. ಯಾವುದೇ ಈವೆಂಟ್ಸ್ ಇಲ್ಲ, ಏನೂ ಇಲ್ಲ. ನಾನು ಸುಮ್ಮನೆ ರೇಗಿಸ್ತಾ ಇದ್ದೆ ಅಷ್ಟೇ. ಪಾಪ ಅವಳು ಇವಾಗ 3rd ಇಯರ್ ಮೆಡಿಸಿನ್ ಮಾಡ್ತಾ ಇದ್ದಾಳೆ. ಅಂಡ್ ಈಗ ಬಂದು ರಮೇಶ್ ಅಮ್ಮಗೆ ಕೇಕ್ ಕಟ್ ಮಾಡಿಸ್ತಾ ಇದೀವಿ. ಆಮೇಲೆ ಅದಕ್ಕೂ ಕಾಮೆಂಟ್ ಹಾಕ್ಬೇಡಿ, ಪೂಜೆ ಮಾಡಿದ್ದೀರಾ ಎಗ್ ಕೇಕ್ ಅಂತ. ದಿಸ್ ಇಸ್ ಎಗ್ಲೆಸ್ ಕೇಕ್. ಸ್ಪೆಷಲ್ ಆಗಿ ಹೋಗಿ ರೂಪೇಶ್ ಮಾಡಿಸ್ಕೊ ಬಂದಿದ್ದು. ಸೊ ಈಗ ಕೇಕ್ ಕಟ್ ಮಾಡ್ತಾ ಇದೀವಿ. ಹ್ಯಾಪಿ ಬರ್ಡೇ ಟು ಯು. ಮಮ್ಮ ಸ್ವೀಟಿನೆಲ್ಲ ಕರ್ಕೊಂಬಮ್ಮ. ಎಲ್ಮಮ್ಮ ಅವರು ಮತ್ತಿರ್ರಿ, ಅವಳು ಬರ್ಲಿ ಒಂದ್ ನಿಮಿಷ. ಬೆಳಗ್ಗೆ ಬರ್ತಾನಿರಿ. ಹ್ಯಾಪಿ ಬರ್ಡೇ. ಹ್ಯಾಪಿ
ಫ್ರೆಂಡ್ಸ್, ಇನ್ನು ಕೇಕ್ ಎಲ್ಲ ಕಟ್ ಮಾಡಿ 1-2 o'clock ಹಂಗೆ ನಾನು ಹೋಗಿ ಮಲ್ಕೊಂಡೆ. ಬಟ್ ರೂಪೇಶ್ ನಿದ್ದೆನೇ ಮಾಡಿಲ್ಲ. ಅವ್ರು ಹಂಗೆ 2 o'clockಗೆ KR ಮಾರ್ಕೆಟ್ಗೆ ಹೋಗಿದ್ರು ಎಲ್ಲ ತರೋದಕ್ಕೆ. ನಾನು ಬೆಳಗ್ಗೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ 6 o'clockಗೆಲ್ಲ ಇಲ್ಲಿ ಬಂದೆ. ಬರೋಷ್ರಲ್ಲಿ ನೋಡಿ ನನ್ನ ತಂಗಿರೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ಆ್ಯಂಡ್ ಇದನ್ನು ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೆ. ಇನ್ನೂ ಯಾರು ಹೋಗಿ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ. ಲಿಟ್ರಲಿ 490K ಓಡಿದೆ ಫ್ರೆಂಡ್ಸ್. ನಿಜವಾಗ್ಲೂ 4.5 ಲಕ್ಷ ವ್ಯೂಸ್ ಬಂದಿದೆ. ಐ ಆಮ್ ಸೋ ಹ್ಯಾಪಿ. ಬಟ್ ಇದೆಲ್ಲ ಕ್ರೆಡಿಟ್ಸು ನನ್ನ ತಂಗಿರಿಗೆ, ನಮ್ಮ ಚಿಕ್ಕಮ್ಮಗೆ ಹೋಗಬೇಕು. ನಮ್ಮ ಚಿಕ್ಕಮ್ಮ ಪ್ರತಿಯೊಂದೂ ಇದು ಏನು ರೆಂಟಿಗೆ ತಂದಿರೋದಲ್ಲ, ಏನೂ ಇಲ್ಲ, ಅವರು ಅಮೌಂಟ್ ಕೊಟ್ಟು ಪ್ರತಿಯೊಂದೂ ಹಿಂಗೆ ಇರಬೇಕು, ಈ ಥರನೇ ಡೆಕೋರೇಷನ್ ಮಾಡಬೇಕು ಅಂತ ಎಲ್ಲ ಅವರು ಪ್ಲ್ಯಾನ್ ಮಾಡಿಟ್ಟಿದ್ರು. ಅದನ್ನು ನನ್ನ ತಂಗಿಯವರು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ಈ ಥರ ಬ್ಯೂಟಿಫುಲ್ಲಾಗಿ ಕಾಣಿಸೋ ಥರ ರೆಡಿ ಮಾಡಿದರು. ಬಂದವರೆಲ್ಲ ಎಷ್ಟು ಚೆನ್ನಾಗಿದೆ ಇದೆಲ್ಲ ಆ ಕಾಲದಲ್ಲಿ ನೋಡ್ತಾ ಇದ್ವಿ, ಈ ಕಾಲದಲ್ಲಿ ಇದನ್ನೆಲ್ಲ ಇಟ್ಟಿದ್ದೀರಾ ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಫೆಲ್ಟ್ ಸೋ ಹ್ಯಾಪಿ. ಆ್ಯಂಡ್ ಈಗ ಎಲ್ಲರೂ ಎದ್ದು ರೆಡಿ ಆಗಿಬಿಟ್ಟು ಬರ್ತಾ ಇದ್ದಾರೆ. ಬಟ್ ನಾವೆಲ್ಲ ರೆಡಿಯಾಗಿ ಬಂದಿದ್ವಿ. ಈಗ ಗಂಗೆ ಪೂಜೆ ಅಂತೆ ಅದು ಏನೇನೋ ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ಅದನ್ನು ಕೂಡ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಇದೆಲ್ಲ ಆದಮೇಲೆ ನಾನು ತಿರ್ಗಾ ಸ್ಯಾರಿನ ಹಾಕ್ಕೊಂಡು ರೆಡಿ ಆಗುವಂಥದ್ದು. ಎಲ್ಲರೂ ನಾವು ಗದ್ವಾಲ್ ಸಿಲ್ಕ್ ಸ್ಯಾರಿನ ಹಾಕ್ಕೊಂಡಿದ್ವಿ ಈ ಸಲ. ಸೊ ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ಕೂಡ ವೃದ್ಧಿ ಸಿಲ್ಕ್ಸ್ದೆ. ಇದು ನಾನು ಇನ್ನೂ ವಿಡಿಯೋನೇ ಹಾಕಿಲ್ಲ, ಎಲ್ಲ ಸೋಲ್ಡ್ ಔಟ್ ಆಗೋಯ್ತು ಹಾಗಾಗಿ. ಆ್ಯಂಡ್ ಬನ್ನಿ ಇವಾಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಎಲ್ಲಿ ಪಾಪ ಅವನಿನ್ನ ಬೊಟ್ಟಿಕ್ಕಿರೋದು ಹೋಗಿಲ್ಲ. ನೀವು ಅಲ್ಲೇ ಇರಿ, ನೀವು ಬರಂಗಿಲ್ಲ. ಗೋ ಬ್ಯಾಕ್. ರಮೇಶ್ ಅವ ಧ್ರುವಂ ಅಯಂ ಮುಹೂರ್ತೋಸ್ತು ಧ್ರುವಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು ಧ್ರುವಂ ರಾಜೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯೇವಯೇ ಅಯಂ ಸುಮುಹೂರ್ತೋಸ್ತು. ಸ್ವಲ್ಪ ಇದೆ ಬನ್ನಿ. ಅದೇ ಕಾಲನೇ ಇದು ನೀವು ವಸ್ತು ಮೇಲೆ ಇಟ್ಟು ಹಿರಿಯರು ತಂದೆ ತಾಯಿನ ಅವರು ಆಚರಣೆ ಚೆನ್ನಾಗಿರ್ಬೇಕು. ತಂದೆ ತಾಯಿನ ಅವರು ಯಾವ ಥರ ಬೆಳೆಸಿದ್ದಾರೆ ಅಂತ ಅವರು ओम चंचादेवयच्चमे प्रियंचमे कावच्चमे कावच्चमे संवनसच्चमे भद्रच्चमे श्रेयच्चमे वचच्चमे भगच्चमे द्रावीणच्चमे यन्ताचमे दत्ताचमे हेमच्चमे श्रुतिच्चमे हिंसच्चमे महच्चमे ಒಂದು ನಿಮಿಷ ಸ್ವಾಮಿ ಕೆಂಪೆ ತೆಗ್ದಿಲ್ಲ. ಮತ್ತು ರಮೇಶ್ ಆಗೋದು ನನ್ನ ಮೊಬೈಲ್ ತೆಕ್ಕೊಂಡಿರೋ ಸೊನ್ನೆ ಅನ್ನಕ್ಕೆ ಕೆಂಪು ಮಾಡಿದ್ಯಾ ಬರೀ ಪ್ಲೇನ್ ಪ್ಲೇನ್ ಮಾಡಿದ್ರೆ. ಫ್ರೆಂಡ್ಸ್, ನಾನು ರೆಡಿ ಆಗಿದ್ದೀನಿ. ಈ ತರ ಇದು ಗದ್ವಾಲ್ ಸಿಲ್ಕ್ ಸ್ಯಾರಿ ಚೆನ್ನಾಗಿದ್ದೀನ. ಮೂಗ್ನತ್ ಒಂದು ಚೇಂಜ್ ಮಾಡಬೇಕು, ರೂಪೇಶ್ಗೆ ತಗೋಬರಕ್ಕೆ ಹೇಳಿದ್ದೀನಿ. ಸೊ ಅಷ್ಟೇ, ಇಷ್ಟು ಈ ಥರ ರೆಡಿ. ಸಿಂಧು ಇನ್ನ ರೆಡಿ ಆಗ್ತಿದ್ದಾಳೆ, ಆದ್ಮೇಲೆ ತೋರಿಸ್ತೀನಿ ಅವಳು ಔಟ್ಫಿಟ್ಟು. ಕಂಪ್ಲೀಟ್ ಔಟ್ಫಿಟ್ ಕೂಡ ತೋರಿಸ್ತೀನಿ. ಸ್ಟೇ ಟ್ಯೂನ್. ಇದು ನನ್ನ ಔಟ್ಫಿಟ್. ಅಂಡ್ ಈ ತರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬನ್ನಿ ಇವಾಗ ಹೋಗಿ ಪೂಜೆ ಮಾಡ್ತಾ ಇದ್ರೆ ಅದಕ್ಕೆ ಮುಂಚೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳೋಣ, ಓಕೆನಾ? ಪಾರ್ಕಿಂಗ್ ಅಲ್ಲಿ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ರೆ. ಏನು ಬ್ರೇಕ್ಫಾಸ್ಟ್? ಇದೆಲ್ಲ ಇವಾಗ ಪ್ಯಾಕ್ ಮಾಡಬೇಕು. ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸುಪ್ರತಿಷ್ಠಿತ ಮಸ್ತು ಪ್ರಚಾರ ನಮಸ್ಕಾರ ಮಾಡ್ಕೊಂಡು ಕೂತ್ಕೊಳ್ಳಿ. ಸ್ವಲ್ಪ ಹಿಂದಕ್ಕೆ ಪಿನ್ನಿ
ಇನ್ನು ಆ ಕಡೆ ಹಾಕೋ, ನಾನು ಹಾಕ್ತೀನಿ. ಆ್ಯಕ್ಚುಲಿ ತುಂಬ ಗ್ರ್ಯಾಂಡಾಗಿ ಮಾಡಿಲ್ಲ, ಸಿಂಪಲಾಗಿ ವೆರಿ ಕ್ಲೋಸ್ ರಿಲೇಟಿವ್ಸ್ಗೆ ಮಾತ್ರ ಇನ್ವೈಟ್ ಮಾಡಿದ್ದು. ಯಾಕಂದರೆ ನೆಕ್ಸ್ಟ್ ಇಯರಲ್ಲಿ ಇನ್ನೊಂದು ಬಿಲ್ಡಿಂಗ್ ಅವ್ರದ್ದು ರೆಡಿ ಆದಮೇಲೆ ಗ್ರ್ಯಾಂಡಾಗಿ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದಾರೆ. ಹಾಗಾಗಿ ಸಿಂಪಲಾಗಿ ಮಾಡ್ತಿರೋದ್ರಿಂದ ಓನ್ಲಿ ಕ್ಲೋಸ್ ರಿಲೇಟಿವ್ಸ್ಗೆ ಮಾತ್ರ ಇನ್ವೈಟ್ ಮಾಡಿದರು. ಸೊ ರಿಟರ್ನ್ ಗಿಫ್ಟ್ ಥರ ಎಲ್ರಿಗೂ ಮನಿ ಪ್ಲ್ಯಾಂಟ್ ತಂದಿದ್ವಿ. ಅದಕ್ಕೆ ಸಪ್ರೇಟ್ ಬ್ಯಾಗ್ ಅದೆಲ್ಲ ತಂದಿದ್ವಿ, ಇನ್ನು ಪ್ಯಾಕಿಂಗ್ ಮಾಡಿರಲಿಲ್ಲ. ಆ್ಯಂಡ್ ಎಲ್ಲ ಲೇಡೀಸ್ಗೆಲ್ಲರಿಗೂ ಸ್ಯಾರಿ ತೊಗೊಬಂದಿದ್ವಿ. ಆ್ಯಂಡ್ ಎಲ್ಲರೂ ರೆಡಿ ಆಗ್ತಿದ್ದಾರೆ ನೋಡಿ. ಅಲ್ಲಿ ಆಚೆಗಡೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಆ್ಯಂಡ್ ನಾನು ಕೂಡ ಬೇಗ ಚೆಕ್ ಅಂತ ರೆಡಿ ಆಗಿಬಿಟ್ಟೆ. ನಮ್ಮ ಯದುವೀರ್ ಈ ಥರ ಪಂಚೆ ಶಲ್ಯ ಇದು ಹಾಕ್ಕೊಂಡಿದ್ರು. ನಮ್ಮ ಚಿಕ್ಕಮ್ಮ ತಂದಿದ್ದು ವೇದು ಲಡ್ಡು ನಮ್ಮ ಚಿಕ್ಕಪ್ಪಗೆ ಯದುವೀರ್ಗೆ ಮ್ಯಾಚಿಂಗ್ ತಂದಿದ್ರು. ಆ್ಯಂಡ್ ಜಶು ಈ ಥರ ಸೂಟು ಕೋಟ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದ. ಸೊ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಹಾಗೆಯೇ ಎಷ್ಟೊಂದು ಜನ ಲಾಸ್ಟ್ ವೀಡಿಯೋಲಿ ಕೇಳಿದ್ರಿ ಎಷ್ಟಾಯಿತು, ಎಷ್ಟು ಕೊಟ್ಟು ಪರ್ಚೇಸ್ ಮಾಡಿದ್ದು ಫ್ಲ್ಯಾಟು ಅಂತೆಲ್ಲ ಡೀಟೇಲ್ಸ್ನ ಕೇಳಿದರೆ, ಅದು ನಾನು ನೆಕ್ಸ್ಟ್ ಸಪ್ರೇಟ್ ವೀಡಿಯೋ ಮಾಡೋಣ ಹೋಮ್ ಟೂರ್ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಹೋಮ್ ಟೂರ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಜಾಸ್ತಿ ಕಾಮೆಂಟ್ಸ್ ಬಂದರೆ ನಾನು ಹೋಮ್ ಟೂರ್ ಮಾಡಿ ಜೊತೆಗೆ ಎಷ್ಟು ಕಾಸ್ಟ್ ಆಯಿತು ಏನು ಎತ್ತ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಒಳಗಡೆ ಏನ್ ಮಾಡ್ತಿದ್ರೆ ಅಂತ ಬಂದ್ರೆ ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತಿಂತಾ ಇದಾರೆ. ಇವನ್ ಬೇರೆ ಡೋರ್ ಹಾಕ್ ಮಮ್ಮ ಅಂತಾನೆ. ಏನದು ವೀರ್? ನಗು ಕ್ಲೀನ್ಗೆ ಸ್ಮೈಲ್. ಅಲ್ಲಿ ನೋಡ್ಬೇಕು ಕ್ಯಾಮ್ರಾನ, ಇಲ್ಲಿ ನೋಡು, ಇಲ್ಲಿ ಕರೆಕ್ಟ್ ಆಗಿ ನೋಡಿ. ಇಲ್ಲಿ ಯದುವೀರ್ ಇಲ್ಲಿ ನೋಡಿ, ಇಲ್ಲಿ ಯದುವೀರ್. ಎಲ್ಲ ದೇವರುಗಳು ಬಂದು ಪಾಯಸ, ಉಪ್ಪಿನಕಾಯಿ, ಕೋಸಂಬರಿ ಪಲ್ಯ, ಇದೊಂಥರ ಪಲ್ಯ, ಕಾಂಗ್ರೆಸ್ ಕಳ್ಳೆ ಬೀಜದ್ದು, ಇದು ಪೊಟ್ಯಾಟೊ ಫ್ರೈ, ಬಜ್ಜಿ, ಬಾದುಷಾ, ಒಬ್ಬಟ್ಟು, ಇದೇನಿದೆ ಜೋಳದ ರೊಟ್ಟಿ, ಚೆನ್ನ ಮಸಾಲ, ಆಮೇಲೆ ಪಲಾವು, ಮೊಸರು ಬಜ್ಜಿ, ಅನ್ನ, ಸಾಂಬಾರ್, ರಸಂ, ಮಜ್ಜಿಗೆ, ಹಪ್ಪಳ, ಬೀಡ, ಬಾಳೆಹಣ್ಣು, ಐಸ್ ಕ್ರೀಮ್. ಇದು ಈ ಕ್ಯಾಂಟ್ರಿಂಗ್ ಅವ್ರು ಕೊಟ್ಟಿದ್ವಿ. ಸೊ ಚೆನ್ನಾಗಿ ಮಾಡೋರೆಲ್ಲ. ಚೆನ್ನಾಯ್ತಾ ಊಟ? ನೋಡಿ ಇವ್ರಿಗೆ ಏನೇನ ಆಯ್ತಾ, ಮಗಳನ್ನ ಬಿಟ್ಬಿಟ್ಟು ತಿಂತವ್ರೆ. ಏನ್ ಹೇಳೋದು ಇವ್ರಿಗೆ? ಇಲ್ಲ ತಿಂದಿಲ್ಲ, ನಾನು ತಿಂದೇ ಇಲ್ಲ ಇನ್ನ ಏನೂನು. ಹಾಯ್ ಹಾಯ್ ಹಾಯ್.